ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ಒಂದು ಮನಿ ಟ್ರೂತ್ಸ್. ಹಣ ಹಣ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಹಣ ನಿಮ್ಮ ಬಗ್ಗೆ ಮಾತಾಡಬೇಕು ಅಥವಾ ನಿಮ್ಮ ಬಗ್ಗೆ ಹಣ ಮಾತಾಡಬೇಕು ಅಥವಾ ಹಣ ನಿಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ನೀವು ಅದಕ್ಕೆ ಅರ್ಹರಾಗಿರಬೇಕು. ಹಣ ಗಳಿಸೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಹಣ ಎಷ್ಟು ಉಳಿತಾಯ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ನೀವು ಖರ್ಚು ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಖರ್ಚು ಮಾಡೋದಕ್ಕೆ ತಕ್ಕಂತೆ ನೀವು ಎಷ್ಟು ಆದಾಯ ಗಳಿಸ್ತಾ ಇದ್ದೀರ ಅನ್ನೋದು ಇಂಪಾರ್ಟೆಂಟ್. ಮನಿ ಈಸ್ ನಾಟ್ ಎ ಟೂಲ್ ಆ್ಯಕ್ಚುಲಿ, ಅಲ್ವಾ? ಮನಿ ಈಸ್ ನಾಟ್ ಎ ಟೂಲ್. ಅದನ್ನು ಹೇಗೆ ನೀವು ಉಪಯೋಗಿಸ್ಕೊಳ್ತೀರಾ, ಆ ಹಣ ನಿಮ್ಮ ಒಂದು ಗೌರವವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಮತ್ತು ನಿಮ್ಮ ಒಂದು ಹಣ ನೀವು ಮಾತಾಡಬೇಕು ಅಥವಾ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ಬೇಕು ಅಂದರೆ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ಕಾಗ ಮಾತ್ರ ನೀವು ಹಣದ ಬಗ್ಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದು ಯಾವಾಗ ನೀವು ಹೆಚ್ಚು ಹಣ ಉಳಿತಾಯ ಮಾಡಿದ್ದು ಆ ಹಣ ನಿಮಗೆ ಹೆಚ್ಚು ಹಣನ ತಂದು ಕೊಟ್ಟಾಗ ನೀವು ಬಿಕಮ್ ಎ ಫೈನಾನ್ಷಿಯಲಿ ಫ್ರೀ ಇನ್ ಯುವರ್ ಲೈಫ್. ಅಲ್ಲಿ ತನಕ ಯು ಆರ್ ನಾಟ್ ಎ ಫೈನಾನ್ಷಿಯಲಿ ಫ್ರೀ ಇನ್ ಯುವರ್ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮನಿ ಡಸ್ ನಾಟ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್. ಗುಡ್ ಫೈನಾನ್ಷಿಯಲ್ಸ್ ಆ್ಯಂಡ್ ಬ್ಯಾಡ್ ಫೈನಾನ್ಷಿಯಲ್ಸ್ ಅಂತಿದೆ. ನೀವು ಗುಡ್ ಫೈನಾನ್ಷಿಯಲ್ಸ್ನ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದಾಗಿದ್ರೆ ನಿಮ್ಮ ಲೈಫಲ್ಲಿ, ನಿಮ್ಮ ಲೈಫ್ ಸ್ಟೈಲಲ್ಲಿ, ಆವಾಗ ಮನಿ ಮಾತಾಡುತ್ತೆ. ಒಂದು ವೇಳೆ ಬ್ಯಾಡ್ ಹ್ಯಾಬಿಟ್ಸ್ನ ನೀವು ಅಳವಡಿಸ್ಕೊಂಡಿದ್ರೆ ಅಥವಾ ಕನ್ಸಿಸ್ಟೆನ್ಸಿ ಇದ್ದ ಏನಾಗುತ್ತೆ, ಆ ಒಂದು ಹಣ ನಿಮ್ಮ ಬಗ್ಗೆ ಮಾತಾಡೋದಿಲ್ಲ. ಹಾಗಾಗಿ ಯಾವುದೆಲ್ಲ ವಿಚಾರಗಳ ಬಗ್ಗೆ ಗುಡ್ ಟ್ರೂತ್ಸ್ ಅಥವಾ ಮನಿ ಟ್ರೂತ್ಸ್ ಬಗ್ಗೆ ನೋಡೋಣ. ಇವತ್ತಿನ ಒಂದು ಕಂಟೆಂಟ್ ನೋಡೋದಾದರೆ, ಇನ್ಕಮ್ ಡಸ್ ನಾಟ್ ಫಿಕ್ಸ್ ಬ್ಯಾಡ್ ಹ್ಯಾಬಿಟ್ಸ್. ಆದಾಯವು ಕೆಟ್ಟ ಅಭ್ಯಾಸಗಳನ್ನು ಸರಿಪಡಿಸುವುದಿಲ್ಲ. ಉದಾಹರಣೆಗೆ, ನೀವು ದುಡಿಯುವಂತಹ 30,000ದಲ್ಲಿ ನೀವು ಯಾವುದೇ ತರಹದ ಹಣ ಉಳಿತಾಯ ಮಾಡದೆ ಎಲ್ಲವನ್ನು ಖರ್ಚು ಮಾಡಿದ್ರೆ ನಿಮಗೇನಾಗುತ್ತೆ, ನೀವು ದುಡಿಮೆ ಮಾಡ್ತಕ್ಕಂಥ ಹಣದಲ್ಲಿ ನಿಮಗೆ ಉಳಿಯೋದು 1,000 ರೂಪಾಯಿ. ಆ 1,000 ರೂಪಾಯಿನೂ ಕೂಡ ಉಳಿತಾಯ ಆಗೋದಿಲ್ಲ. ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ಗೆ ಹಾಕಿದ್ದೀನಿ. ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳ ಜೊತೆಗೆ ನಿಮ್ಮ ಒಂದು ಫೈನಾನ್ಷಿಯಲ್ ಸೇವಿಂಗ್ಸ್ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಥರ ಹಣ ಮಾತಾಡೋಕ್ಕೆ ಚಾನ್ಸಸ್ ಇರಲ್ಲ. ಸ್ಯಾಲ್ರಿ ಇನ್ಕ್ರೀಸಸ್ ಬಟ್ ಎಕ್ಸ್ಪೆನ್ಸಸ್ ನಾಟ್ ಡಿಕ್ರೀಸ್. ಇಟ್ಸ್ ಆಲ್ವೇಸ್ ಇನ್ಕ್ರೀಸಿಂಗ್ ಬಿಕಾಸ್ ಆಫ್ ಕಮಿಟ್ಮೆಂಟ್. ನಿಮ್ಮ ಹತ್ರ ಕಮಿಟ್ಮೆಂಟ್ ತುಂಬ ಇರೋದ್ರಿಂದ ನೀವು ಎಷ್ಟೇ ಹಣ ಗಳಿಸಿದ್ರೂ ಕೂಡ ನೀವು 100% ಅದನ್ನು ಖರ್ಚು ಮಾಡ್ತಾನೆ ಹೋಗ್ತೀರಾ. ಹಾಗಾಗಿ ಇನ್ಕಮ್, ನೀವೆಷ್ಟು ಹಣ ಆದಾಯ ನೀವು ತಗೊಳ್ತೀರಾ, 100% ಎಕ್ಸ್ಪೆಂಡಿಚರ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ನೀವು 50-30-20 ಆ ಒಂದು ಫಾರ್ಮುಲಾ ಏನಿದೆ, ಆ ಫಾರ್ಮುಲಾ ಜೊತೆ ನೀವು ನಿಜವಾಗ್ಲೂ ಉಳಿತಾಯ ಮಾಡಿದ್ದಾದರೆ ನಿಮ್ಮ ಬಗ್ಗೆ ಹಣ ಮಾತಾಡುತ್ತೆ, ಹಣದ ಬಗ್ಗೆ ನೀವು ಮಾತಾಡ್ತೀರಾ. ಇಲ್ಲ ಅಂತಂದರೆ ನಿಮಗೆ ಯಾವುದೇ ತರಹ ಮಾತಾಡಲಿಕ್ಕೆ ಅವಕಾಶನೇ ಇರೋದಿಲ್ಲ. ಸ್ಪೆಂಡಿಂಗ್ ಈಸ್ ಎಮೋಷ್ನಲ್, ನಾಟ್ ಲಾಜಿಕಲಿ. ಉದಾಹರಣೆಗೆ, ನಾನು ಹಣ ಗಳಿಸ್ತಾ ಇದ್ದೀನಿ, ತುಂಬ ಹಣ ಗಳಿಸ್ತಾ ಇದ್ದೀನಿ. ನನಗೆ ಎಕ್ಸ್ಪೆನ್ಸಿವ್ ಮೊಬೈಲ್ ಬೇಕು. ನನಗೆ August 15th ತುಂಬ ಆಫರ್ ಬಿಟ್ಟಿದ್ದಾರೆ. ನನಗೆ ಈ ಒಂದು 1, 2, 3, 4 ಬ್ರ್ಯಾಂಡೆಡ್ ಶೂ ಬೇಕು, ಬ್ರ್ಯಾಂಡೆಡ್ ಸೂಟ್ಸ್ ಬೇಕು. ಮತ್ತು ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಐ ಡಿಸೈರ್ ಟು ಬಿ ಲಕ್ಸುರಿ ಲೈಫ್ ಅಥವಾ ಲಕ್ಸುರಿ ವಾಚ್ ಬೇಕು, ಲಕ್ಸುರಿ ರೂಮ್ ಬೇಕು ಅಥವಾ ಲಕ್ಸುರಿ ಮನೆ ಬೇಕು. ಇದೆಲ್ಲ ಒಂದು ಕೈಂಡ್ ಆಫ್ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಬರುವಂತಹ ಒಂದು ಲಾಜಿಕ್. ನೀವು ಆದಾಯ ಮಾಡಿದ್ರಲ್ಲಿ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಈ ಒಂದು 1, 2, 3, 4, 5 ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇರೋಂಥದ್ದು. ಈ ಥರದಲ್ಲದೆ ಬೇರೆ ಥರದ್ದು ನಿಮ್ಮ ಮೈಂಡಿಗೆ ಬಂದು ಖರ್ಚು ಮಾಡುವಂಥದ್ರಲ್ಲಿ ನೀವು ಮುಂದಾಳತ್ವ ತಗೊಳ್ಳುವಂಥದ್ದು. ವೆಲ್ತ್ ಈಸ್ ಬಿಲ್ಟ್ ಇನ್ ಸೈಲೆನ್ಸ್. ನೀವು ಕನ್ಸಿಸ್ಟೆನ್ಸ್ ಆಗಿ ಸೇವಿಂಗ್ಸ್ ಮಾಡ್ತಾ ಹೋದಾಗ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ದೇನೆ ಹಣ ಡೆಪಾಸಿಟ್ ಮಾಡ್ತಾ ಹೋದಂಗೆ ನಿಮ್ಮ ಹಣ ಬೆಳೀತಾ ಹೋಗುತ್ತೆ. ನೀವು ಒನ್ ಫೈನ್ ಡೇ ಯು ವಿಲ್ ಬಿಕಮ್ ಎ ಫೈನಾನ್ಷಿಯಲಿ ಫ್ರೀ ಇನ್ ಯುವರ್ ಲೈಫ್. ನೀವು ಉಳಿತಾಯ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು, ಕನ್ಸಿಸ್ಟೆನ್ಸಿಯಾಗಿ ಡೆಪಾಸಿಟ್ ಮಾಡ್ತಾ ಹೋಗ್ಬೇಕು. ಆವಾಗ ನಿಮ್ಮ ವೆಲ್ತ್ ನಿಮಗೆ ಗೊತ್ತಿಲ್ಲದೇ ಬೆಳೀತಾ ಹೋಗುತ್ತೆ. ಡೆಬಿಟ್ ಈಸ್ ಇನ್ವಿಸಿಬಲ್, ಇಟ್ ಪ್ರೆಷರ್ ಲೈಕ್ ಎನಿಥಿಂಗ್. ಪ್ರತಿ ತಿಂಗಳು EMI ಬರುತ್ತೆ. ಇಟ್ ಈಸ್ ಕೈಂಡ್ ಆಫ್ ಎ ಪ್ರೆಷರ್ ಫಾರ್ ಅಸ್. ನಮ್ಮ ಮೈಂಡ್ಸೆಟ್ಟಲ್ಲಿ ನಮಗೆ ತುಂಬ ಪ್ರೆಷರ್ ತಂದುಕೊಡುವಂಥದ್ದು EMI. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸ್ಪೆಂಡಿಂಗ್ ಎಮೋಷನಲ್, ನಾಟ್ ಲಾಜಿಕಲ್. ಇಲ್ಲೇನು ಮಾಡ್ತೀವಿ, ನಮಗೆ ಇಷ್ಟ ಬಂದಿದ್ದನ್ನು ನಾವು ಬೈ ಮಾಡ್ತಾ ಹೋಗ್ತೀವಿ. ಫ್ಯೂಚರ್ನ ಯೋಚನೆ ಮಾಡೋದಿಲ್ಲ. ಲಕ್ಸುರಿ ಲೈಫ್ನ ಲೀಡ್ ಮಾಡಬೇಕು ಅಂತ ನಾವೇನು ಮಾಡ್ತೀವಿ, ದುಡಿಮೆ ಮಾಡಿದ್ದೆಲ್ಲ ಕೂಡ ಖರ್ಚು ಮಾಡಲಿಕ್ಕೆ
ಮುಂದಾಳತ್ವದಿಂದ ಹೋಗ್ತೀವಿ. ಅದೇ ಹಣ ಗಳಿಸಿ ಅಂತಂದಾಗ ಹಣ ಗಳಿಸೋಕ್ಕೆ ಹಿಂದೆ ಬರ್ತೀವಿ. ಅದೇ ಖರ್ಚು ಮಾಡಿ ಅಂತಂದಾಗ ಒಂದು ಸ್ಟೆಪ್ ಮುಂದೆ ಇರ್ತೀವಿ. ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ, ನೀವು ಹಣದ ಬಗ್ಗೆ ಮಾತಾಡಲಿಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಬಿಕಾಸ್ ನಿಮ್ಮ ಹತ್ರ ಹಣನೇ ಇಲ್ಲ, ಹಣನೂ ನಿಮ್ಮ ಬಗ್ಗೆ ಮಾತಾಡಲ್ಲ, ನೀವು ಕೂಡ ಹಣದ ಬಗ್ಗೆ ಮಾತಾಡಲಿಕ್ಕೆ ಚಾನ್ಸೇ ಇರಲ್ಲ. ಬಿಕಾಸ್ ಆಫ್ ನೀವೇನೆಲ್ಲ ಅರ್ನ್ ಮಾಡ್ತೀರಾ 100% ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀರಾ, ಉಳಿತಾಯ ಮಾಡ್ತಾ ಇಲ್ಲ. ಸೊ ಒಂದು ವೇಳೆ ನೀವು ಉಳಿತಾಯ ಮಾಡಿದ್ದು ಒನ್ ಫೈನ್ ಡೇ ಆಫ್ಟರ್ 10 ಇಯರ್ಸ್ ಅಥವಾ ಆಫ್ಟರ್ 15 ಇಯರ್ಸ್ ನೀವು ಹಣದ ನಿಮಗೆ 1 to ಡಬಲ್ ತಂದು ಕೊಟ್ಟಾಗ ಏನಾಗುತ್ತೆ, ನೀವು ಹಣದ ಬಗ್ಗೆ ಮಾತಾಡಲಿಕ್ಕೆ ಹೆಮ್ಮೆಯಿಂದ ಮಾತಾಡ್ತೀರಾ. ಸೊ ಇಲ್ಲೇನಾಗ್ತಾ ಇದೆ, ದ ಉಲ್ಟಾ. ಬಿಕಾಸ್ ದೆರ್ ಇಸ್ ನೋ ಸೇವಿಂಗ್ಸ್, ಎವ್ರಿಥಿಂಗ್ ಈಸ್ ಎಕ್ಸ್ಪೆಂಡಿಚರ್, ಸ್ಪೆಂಡ್, ಬೈ. ಸೊ ಇನ್ಕಮ್ ಕಡಿಮೆ ಇದೆ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ನಿಮ್ಮ ಒಂದು ಡೆಬಿಟ್ ಇನ್ವಿಸಿಬಲ್ ಪ್ರೆಷರ್ ನಿಮಗೆ ಮೈಂಡ್ ಸೆಟ್ಟಲ್ಲಿ ಬಂದಿರುತ್ತೆ, ಅಥವಾ ನಿಮ್ಮ ಲೈಫ್ ಸ್ಟೈಲಲ್ಲಿ ಪ್ರೆಷರ್ ಬಂದಾಗ ಏನಾಗುತ್ತೆ, ಹೆಲ್ತ್ ಅಪ್ಸೆಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕ್ರೆಡಿಟ್ ಕಾರ್ಡ್, ಡೆಬಿಟ್. ಕ್ರೆಡಿಟ್ ಕಾರ್ಡ್ ಇದೆ ಅಂತೇಳಿ ಏನೆಲ್ಲ ನಾವು ಬೈ ಮಾಡ್ತೀವಿ ಅದು ಗೊತ್ತಿರೋಂಥ ವಿಚಾರನೇ, ಅಥವಾ ನಾನು ಹೊಸದಾಗಿ ಹೇಳಬೇಕು ಅಂತ ಏನಿಲ್ಲ. ಸೊ ಬೇಡದೇ ಇರೋದು ಬೇಕಿರೋದು ಎಲ್ಲದೂ ಕೂಡ ಬೈ ಮಾಡ್ತೀವಿ ಕ್ರೆಡಿಟ್ ಕಾರ್ಡ್ ಇದ್ದಾಗ. ಸೊ ಅದು ಪೇಮೆಂಟ್ ಮಾಡೋಕ್ಕೆ ಬಂದಾಗ ಸಮಸ್ಯೆ ಉದ್ಭವ ಆಗುತ್ತೆ. ಸೊ ಈ ಥರದೊಂದು ಪ್ರೆಷರ್ ನಮಗೆ ಮೈಂಡಲ್ಲಿ ಬರೋವಂಥದ್ದು, ಅಥವಾ ನಮ್ಮ ಲೈಫ್ ಸ್ಟೈಲಲ್ಲಿ ಬರುವಂಥದ್ದು. ಮತ್ತು ನೆಕ್ಸ್ಟು ಫ್ಯಾಮಿಲಿ ಎಮರ್ಜೆನ್ಸಿ. ಒಂದು ವೇಳೆ ನಾವು ಏನು ಉಳಿತಾಯ ಮಾಡಿಲ್ಲ ಅಂತಂದರೆ, ಏನಾದರೂ ಎಮರ್ಜೆನ್ಸಿ ಬಂದಾಗ ಲೋನ್ ತೊಗೊಳ್ಳೋಂಥದ್ದು ಅಥವಾ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋಂಥದ್ದು, ಈ ಥರದ್ದು ಒಂದು ಸರ್ವೇ ಸಾಮಾನ್ಯ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಏನಂತಂದರೆ, ನೀವು 20% ಆಫ್ ಯುವರ್ ಇನ್ಕಮ್ ಮಸ್ಟ್ ಆ್ಯಂಡ್ ಶುಡ್ ಸೇವಿಂಗ್ಸ್ ಮಾಡ್ತಾ ಇರಬೇಕು, ಅದು ಮಿನಿಮಮ್. ಒಂದು ವೇಳೆ ಅವಕಾಶ ಇದ್ದರೆ ಮೋರ್ ದೆನ್ 30% ಅಥವಾ 50% ಅವಕಾಶ ಇದ್ದರೆ, ಅಥವಾ ಅವಕಾಶ ಇಲ್ಲಾಂದರೆ ಮಿನಿಮಮ್ 20% ಆಫ್ ಯುವರ್ ಇನ್ಕಮ್ ಸೇವಿಂಗ್ಸ್ ಮಾಡ್ತಾ ಹೋದರೆ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಬದಲಾವಣೆಗಳು ಆಗುವಂಥ ಅವಕಾಶಗಳು ತುಂಬ ಇರುತ್ತೆ. ಡಿಸಿಪ್ಲಿನ್ ಕ್ರಿಯೇಟ್ಸ್ ಫೈನಾನ್ಷಿಯಲ್ ಫ್ರೀಡಮ್. ಸೊ ಅವಾಗಲೇ ಹೇಳಿದೆ ನಾನು, ನೀವು ಮಾಡ್ತಕ್ಕಂಥ ಅಥವಾ ನೀವು ತಗೊಳ್ಳೋವಂಥ ಆದಾಯದಲ್ಲಿ ನಿಮ್ಮ ಡಿಸಿಪ್ಲಿನಿಂದ ಸೇವಿಂಗ್ಸ್ ಮಾಡ್ತಾ ಹೋದರೆ, ನೀವು ಒನ್ ಫೈನ್ ಡೇ ಯು ವಿಲ್ ಬಿಕಮ್ ಎ ಫೈನಾನ್ಷಿಯಲ್ ಫ್ರೀಡಮ್ ಇನ್ ಯುವರ್ ಲೈಫ್. ಅದು ನಿಮ್ಮ 40 ಇಯರ್ಸಿಗೆ ಬರ್ಬೋದು, ಅಥವಾ 45 ಇಯರ್ಸಿಗೆ ಬರ್ಬೋದು, ಅಥವಾ 50 ಇಯರ್ಸಿಗೆ ಬರ್ಬೋದು. ಡಿಪೆಂಡ್ ಆನ್ ಯುವರ್ ಕನ್ಸಿಸ್ಟೆಂಟ್ ಸೇವಿಂಗ್ಸ್, ಡಿಪೆಂಡ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್, ಡಿಪೆಂಡ್ ಆನ್ ಯುವರ್ ಸೇವಿಂಗ್ಸ್, ಮಂತ್ಲಿ ಸೇವಿಂಗ್ಸ್. ನೀವು ಉಳಿತಾಯ ಮಾಡೋದ್ರ ಆಧಾರದ ಮೇಲೆ ನಿಮ್ಮ ಒಂದು ಫೈನಾನ್ಷಿಯಲ್ ಫ್ರೀಡಮ್, ಅಥವಾ ನಿಮ್ಮ ಲೈಫ್ ಸ್ಟೈಲಲ್ಲಿ ಫ್ರೀಡಮ್, ಅಥವಾ ನೀವು ಮನೆ ಬಗ್ಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಲ್ಲದೆ ಹೋದಲ್ಲಿ ನೀವು ಬರೀ ಡೆಬಿಟ್ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೇಕು, ಖರ್ಚು ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀರಾ. ನಿಮ್ಮ ಮೈಂಡಲ್ಲಿ ಪ್ರೆಷರ್ ಇರುತ್ತೆ, ನಿಮ್ಮ ಫ್ಯಾಮಿಲಿ ಕೂಡ ಒಂದು ತುಂಬ ಪ್ರೆಷರಲ್ಲಿ ಲೈಫ್ನ ಲೀಡ್ ಮಾಡ್ತಾ ಹೋಗ್ತೀರಾ. ಸೊ ಹಾಗಾಗಿ ನೀವು ಬರ್ತಕ್ಕಂಥ ಆದಾಯ ಅಥವಾ ತಗೊಳ್ಳೋವಂಥ ಆದಾಯದಲ್ಲಿ ಉಳಿತಾಯ ಮಾಡಿ ಅಂತ ಹೇಳ್ತಾ ನಾನು ನನ್ನ ಇವತ್ತಿನ ಒಂದು ಯೂಟ್ಯೂಬ್ ಚಾನಲ್ ಅಥವಾ ವಿಡಿಯೋನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅದೊಮ್ಮೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂಥೇಳಿ. ನಾನು ಪ್ಯೂರ್ಲಿ ದ ಫೈನಾನ್ಷಿಯಲ್ ರಿಲೇಟೆಡ್ ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೇವಿಂಗ್ಸ್ ಬಗ್ಗೆ ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಮತ್ತು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹಿಂಟ್ಗಳನ್ನು ಕೊಡ್ತಾ ಹೋಗ್ತೀನಿ. ಬಿಕಾಸ್ ಆಫ್ ಸೇವಿಂಗ್ಸ್ ಮಾಡಲಿಕ್ಕೆ ಮಿನಿಮಮ್ 20% ಆಗಿರ್ಬೋದು, 30% ಆಗಿರ್ಬೋದು, ಅಥವಾ ಯಾವ ರೀತಿ ನೀವು ಡಿಸಿಷನ್ ತೊಗೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋದ್ರ ದೃಷ್ಟಿಯಿಂದ ನಾನು ನಿಮಗೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರೂ ನನ್ನ ವಿಡಿಯೋಗಳನ್ನು ವಾಚ್ ಮಾಡ್ತಾ ಇರೋದಕ್ಕೆ, ಮತ್ತು ಕಮೆಂಟ್ ಮಾಡ್ತಾ ಇರೋದಕ್ಕೆ, ಮತ್ತು ಲೈಕ್ ಕೊಡ್ತಾ ಇರೋದಕ್ಕೆ. ಥ್ಯಾಂಕ್ ಯು.